ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುರುರಾಜ, ಹೇಳಿ ದೊಡ್ಡಪ್ಪ. ವೆಂಕಟನಾಥ ಮಠದಿಂದ ಯಾವಾಗ ಬರ್ತಾನೆ ಅಂತ ಸುದ್ದಿ ಏನೋ ಗೊತ್ತಾಯ್ತಾ? ಇಲ್ಲ ದೊಡ್ಡಪ್ಪ, ಅವನಿಂದ ಯಾವ ಸುದ್ದಿನೂ ಬಂದಿಲ್ಲ. ಅವನು ಬಂದಿದ್ದಿದ್ರೆ ಅವನನ್ನ ನೋಡ್ಕೊಂಡು ನಾವು ಹೊರಟು ಬಿಡ್ತಾ ಇದ್ವಿ. ಯಾಕೆ ಹಠ ಮಾಡ್ತೀರ ದೊಡ್ಡಪ್ಪ? ಬದ್ರಿ ಕೇದಾರನಾಥ ಕಾಣದ ದೇಶ, ದುರ್ಗಮ ಆದಿ. ಅತ್ತೆಗೆ ಈ ವಯಸ್ಸಲ್ಲಿ ನಡೆಯೋ ಶಕ್ತಿನಾದ್ರೂ ಇದೆಯಾ? ಅವ್ಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸುಧಾರಿಸೋ ಶಕ್ತಿ ನಿಮ್ಗಾದ್ರೂ ಇದೆಯಾ? ಭಗವಂತನ ದರ್ಶನ ಮಾಡಕ್ ಬೇಕಾಗಿರೋದು ಶಕ್ತಿ ಅಲ್ಲಪ್ಪ, ಸಂಕಲ್ಪ. ನಾವೀಗಾಗಲೇ ಸಂಕಲ್ಪ ಮಾಡಾಗಿದೆ. ದೊಡ್ಡಪ್ಪ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ನಿಮಗೆ ದೇವ್ರ ದರ್ಶನ ಮುಖ್ಯ ಆಗಿಲ್ಲ, ನಮ್ಮಿಂದ ದೂರ ಆಗೋದೇ ಮುಖ್ಯ ಆಗಿದೆ ಅಂತ ನನ್ಗನಿಸ್ತಿದೆ. ನೀವಿಬ್ರು ಏನೋ ಮುಚ್ಚಿಡ್ತಿದ್ದೀರ. ದಯವಿಟ್ಟು ಏನೇ ಇದ್ರೂ ನನ್ನ ಹತ್ರ ಹೇಳಿ. ನನ್ನಿಂದ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ಅಂದ್ರೆ ನೀವು ಎಲ್ಲಿಗೆ ಬೇಕಾದರೂ ಹೋಗಿ. ನಿಮ್ಗೆ ಯಾರಿಂದನೂ ನಮ್ಗೆ ಯಾವ ಸಮಸ್ಯೆನೂ ಆಗಿಲ್ಲ ಗುರುರಾಜ. ನಿಮ್ಮಂಥ ಬಂಧುಗಳ ಜೊತೆ ಇಷ್ಟು ವರ್ಷ ಬದುಕಿರೋದೆ ನಮ್ಮ ಪೂರ್ವ ಜನ್ಮದ ಪುಣ್ಯ. ನಿಮ್ಮ ಮೇಲಿರೋ ದ್ವೇಷಕ್ಕೋ ಕೋಪಕ್ಕೋ ನಾವು ಈ ಯಾತ್ರೆ ಸಂಕಲ್ಪ ಮಾಡಿಲ್ಲ. ನಿಮ್ಗಳ ಮೇಲಿನ ಅತಿಯಾದ ಪ್ರೀತಿ ಕಾಳಜಿಯಿಂದನೇನಪ್ಪ ನಾವು ಹೊರಟಿರೋದು. ಕಾಯಿಲೆಯಿಂದ ನರಳೋನು ಇಹಲೋಕ ತಿಳಿಸಿದಾಗ ಆಗೋ ನೋವಿಗಿಂತ ಆರೋಗ್ಯವಾಗಿರೋನು ದಿಢೀರ್ನೆ ತೀರ್ಕೊಂಡಾಗ ಆಗೋ ನೋವು ಬಹಳ ಕಾಡುತ್ತೆ ಗುರುರಾಜ. ಎರಡು ಸಾವೇ ಆದ್ರೂ ಒಂದು ಬೇಗ ಮರ್ತೋಗುತ್ತೆ, ಇನ್ನೊಂದು ಮರೆಯೋಕ್ಕೆ ಆಗಲ್ಲ. ಕಾಡೋ ನೋವಿಗಿಂತ ಮರೆಯೋ ನೋವೇ ವಾಸಿ. ನೀವೇನು ಹೇಳ್ತಿದ್ದೀರೋ, ಯಾಕೆ ಹೇಳ್ತಿದ್ದೀರೋ ನಂಗೊಂದು ಅರ್ಥ ಆಗ್ತಿಲ್ಲ ದೊಡ್ಡಪ್ಪ. ನಿಮ್ಮ ಒಳಗಡೆ ಏನೋ ಯುದ್ಧ ನಡೀತಿದೆ. ಆ ಯುದ್ಧಕ್ಕೆ ಕಾರಣ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ, ನೀವು ಹೇಳ್ತಿಲ್ಲ. ಸರಿ ಬಿಡಿ, ಇಷ್ಟರ ಮೇಲೆ ಬಲವಂತ ಮಾಡಿ ಪ್ರಯೋಜನ ಇಲ್ಲ. ಯಾರ್ಯಾರ ಋಣ ಯಾರ್ಯಾರ ಜೊತೆ ಎಷ್ಟೆಷ್ಟು ಇರುತ್ತೋ ಯಾರಿಗೂ ಗೊತ್ತು. ಪ್ರಯಾಣಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಹಣಕಾಸಿನ ವ್ಯವಸ್ಥೆ ನಾನು ಮಾಡ್ತೀನಿ. ಆದರೆ ನೀವು ನಮಗೆ ಒಂದು ಮಾತು ಕೊಡಬೇಕು. ಏನು ಹೇಳಪ್ಪ? ನಿಮ್ಮ ಯಾತ್ರೆ ಮುಗಿದ ಕೂಡಲೇ ನೇರವಾಗಿ ನಮ್ಮನೆಗೆ ಬರಬೇಕು. ನಿಮ್ಮಿಬ್ಬರು ಸೇವೆನ ನಾನೇ ಮಾಡಬೇಕು. ಶ್ಯಾಮ್ ಭಟ್ರು ಸಿಕ್ಕಿದ್ರು. ಹೀಗೆ ದೂರ ತೀರ್ಥಯಾತ್ರೆ ಮಾಡೋರಿಗೆ ತುಂಬ ಕರ್ಮಗಳು ಮಾಡೋದಿದೆಯಂತೆ. ಬೇಕಿದ್ರೆ ನಾನೇ ಬಂದು ವಿವರಿಸ್ತೀನಿ ಅಂತ ಹೇಳಿದ್ರು. ನಡಿಬೇಕಾಗಿದ್ದೆಲ್ಲ ನಡಿಲೇಬೇಕು ಅಲ್ವೇ? ಶಾಸ್ತ್ರ ಸಂಪ್ರದಾಯಗಳನ್ನ ಬಿಡಕ್ಕಾಗತ್ತೆಯೇ? ಭಟ್ರು ಬರ್ಲಿ, ಇಲ್ಲಿನ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡೇ ಹೋಗ್ತೀವಿ. ಆಗ್ಬೋದು. ಯಾವ ಋಣ ಏನಾಗ್ಬೋದು? ಕಳೆದುಕೊಳ್ಳೋಷ್ಟು ಕನಿಷ್ಠವೇ ನಮ್ಮನೆ ಋಣ. ನೀವಿಬ್ರು ನನ್ನ ಎರಡು ಕಣ್ಣುಗಳು ಅಂತಿದ್ರು ನಮ್ಮವರು. ಅವ್ರು ಬದುಕಿದ್ರೆ ಆ ಕಣ್ಣುಗಳನ್ನ ಕಿತ್ತಿ ಬಿಸಾಡೋಕೆ ಸಮ್ಮತಿಸ್ತಿದ್ರ ಹೇಳು? ಬದುಕಿರುವಾಗ್ಲೇ ಕರ್ಮಗಳನ್ನ ಮಾಡೋದು ಧರ್ಮಶಾಸ್ತ್ರದಲ್ಲಿ ಇರಬಹುದು, ಆದ್ರೆ ಮನಸ್ಸಾಕ್ಷಿಗಳಲ್ಲ. ನಾವು ಮುಪ್ಪಾದವ್ರಿಗೆ 100 ಕಾಲ ಬದುಕಿ ಅಂತ ಹಾರೈಸ್ತೀವಿ ಹೊರತು ವಯಸ್ಸಾಯ್ತಲ್ಲ ಹೊರಟೋಗಿ ಅಂತ ಬಯಸಲ್ಲ. ನೀವು ಯಾವ ಕರ್ಮಗಳನ್ನು ಮಾಡ್ಕೊಡ್ದು, ತೀರ್ಥಯಾತ್ರೆಗೂ ಹೋಗ್ಕೊಡ್ದು ಅಷ್ಟೇ. ನೋಡಿ, ಹೋಗ್ಲೇಬೇಕು ಅಂದ್ರೆ ತಿರುಪತಿಗೆ ಹೋಗಿ, ನಾವೇ ಎತ್ತಿನ ಬಂಡಿ ಮಾಡಿ ಜೋಪಾನವಾಗಿ ಕಳ್ಸ್ಕೊಡ್ತೀವಿ. ಯಾತ್ರೆನೂ ಆಗತ್ತೆ, ಭಗವಂತನ ದರ್ಶನನೂ ಆಗತ್ತೆ, ನಾವು ನೆಮ್ಮದಿಯಾಗಿರ್ತೀವಿ.
ಈ ತಬ್ಬಲಿಗಳ ಮೇಲೆ ಎಷ್ಟೊಂದು ಅಂತಃಕರಣನೆ ನಿನಗೆ. ಯಾವ ಜನ್ಮದಲ್ಲಿ ನನಗೆ ತಾಯಿ ಆಗಿದ್ಯೆ ಗೋಪಿ. ಆಗ ಉಳಿಸ್ಕೊಂಡಿದ್ದ ಪ್ರೀತಿ ಎಲ್ಲ ಈಗ ಧಾರೆ ಎರಿತಿದ್ಯಲ್ಲೇ. ನೀನ್ ಮಾಡಿರೋ ಸೇವೆ ಏನ್ ಕಡಿಮೆನಾ ನನಗೆ? ಅತ್ತೆ ಮಾವ ಇಲ್ದಿರೋ ಮನೆಗೆ ನಾನು ಕಾಲಿಟ್ಟಾಗ ಇನ್ನೂ ನನ್ನ ಪುಟ್ಟ ಹುಡುಗಿ ನನ್ನನ್ನ ಹೆಜ್ಜೆ ಹೆಜ್ಜೆಗೂ ತಿದ್ದಿ ಬುದ್ಧಿ ಹೇಳಿ ಮಗ್ಲಲ್ಲಿ ಹಾಕೊಂಡು ಸಾಕಿದವಳು ನೀನು. ನನ್ನ ಗಂಡ ತಂದೆ ತಾಯಿನ ಕಳ್ಕೊಂಡು ದಿಕ್ಕೆಟ್ಟು ಕೂತಾಗ ಧೈರ್ಯ ತುಂಬಿ ಭುಜಕ್ಕೆ ಭುಜ ಕೊಟ್ಟು ನಿಂತೋರು ಮಾಧವಣ್ಣ ನೀವು. ಈಗ ಏನೇನೋ ನೆಪ ಹೇಳ್ಕೊಂಡು ನೀವೇ ಮನೆ ಬಿಟ್ಟು ಹೋದ್ರೆ ನಮಗ್ ಯಾರು ದಿಕ್ಕು? ನಾನು ನನ್ನ ಮಕ್ಕಳು ತಬ್ಲಿ ಆಗ್ಬಿಡ್ತೀವಿ ಅಷ್ಟೇ. ಅಮ್ಮ 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 ಅವ್ರು ಬಂದ್ರು. ಹೌದಾ? ಗಂಡ ಹೆಂಡತಿ ಇಬ್ರು ಎಚ್ಚರಿಕೆಯಿಂದ ಸಂಭಾಳಿಸಿ. ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ ಕೂಗ್ಬೇಡ, ಆಯ್ತಾ? ಸರಿನಮ್ಮ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮನೆಗೆ ಬರ್ತಿದ್ದಾರೆ. ನಮ್ಮ ದರ್ಶನ ಅವ್ರಿಗಾಗೋದ್ ಬೇಡ. ನಾವು ಒಳಗಿರ್ತೀವಿ. ತಿಳಿತಾ? ಹುಷಾರು. ಕಮಲಾ ಬಾ. ಬರಬೇಕು. ನಾನು ಗುರುರಾಜಾಚಾರ್ಯ, ತಿಮ್ಮಣ್ಣ ಭಟ್ಟರ ಹಿರಿಯ ಮಗ. ಈಕೆ ನನ್ನ ಶ್ರೀಮತಿ ಕಮಲಾಬಾಯಿ. ನಮಸ್ಕಾರ. ನಿಮ್ಮ ಬಗ್ಗೆ ಶ್ಯಾಮ್ ಭಟ್ರು ಎಲ್ಲ ಹೇಳಿದ್ದಾರೆ. ಅವರು ನಮ್ಮ ಪೂರ್ವಾಪರದ ಬಗ್ಗೆ ಎಲ್ಲವನ್ನೂ ತಿಳಿದವರು, ನಮ್ಮ ಹಿತೈಷಿಗಳು, ಸದಾ ನಮ್ಮ ಹೊಳಿತನ್ನೇ ಬಯಸುವವರು. ತಾವು ಬಂದಿದ್ದು ತುಂಬ ಸಂತೋಷ ಆಯಿತು. ಕುಚೇಲರ ಮನೆಗೆ ಕುಬೇರರ್ ಬಂದಂಗಾಯಿತು. ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ಭಗವಂತನ ದೃಷ್ಟಿಲಿ ಎಲ್ಲರೂ ಮನುಷ್ಯರೇ ಅಲ್ವೇ? ತುಂಬಿದ್ಕೊಳ್ಳ ತುಳ್ಕೊಳ್ಳ ಅಂತ ತಮ್ಮನ್ನ ನೋಡೇ ಹೇಳಿರಬೇಕು. ಬನ್ನಿ ಕೈ ಕಾಲು ತೊಳ್ಕೊಳ್ಳಿ. ಕಮಲಾ